परमपूज्य सद्गुरु सेवालाल महाराज काही वातेवासू आपण हृदय करायचा. फक्त सेवालाल महाराज गोरमाटर येतोच की हृदय करायचा. काही सेवालाल महाराज काही लोगों संदेश देगोज के हृदय करायचा. सद्गुरु सेवालाल महाराज गोरमाटीम पैदा हुए तो धरती पर छजतरा सारी लोगों का धार्मिक आध्यात्मिक मार्गदर्शन देगो पूर्वास्वाज कोरन गोरन सरकार से जयंती के सारी भारतीय में अपन आचरण करायचा. कर्नाटक में सरकार जयंती आचरण कर रहे, तेलंगाना में कर रहे, आंध्रा में कर रहे, आवजे दाड़े पर भारत सरकार भी जयंती वे सकस. सद्गुरु सेवालाल अपने काही सीख देगो कजोगण वो सीख ले लेन चाले कतो अपन जयंती के दुजोगण सार्थक इदास. ಒಂದು ಮಾತು ನಾನು ಶಾಸಕರಲ್ಲಿ ಮತ್ತೆ ಪರಮಪೂಜ್ಯ ಗುರುಗಳೇ ಹೂನ್ ಸಾಂಗ್ ಅಂತ ಹೇಳಿ ಒಬ್ಬ ಚೈನೀಸ್ ಟ್ರಾವೆಲರ್ ಇತಿಹಾಸಕಾರ ಚೈನಾದಿಂದ ಬರ್ತಾನೆ 1460 ವರ್ಷಗಳ ಹಿಂದೆ 422 AD ಅಂತೀವಿ. 1640 ವರ್ಷಗಳ ಹಿಂದೆ ಬಂದಿರತಕ್ಕಂಥ ಆ ಹೂನ್ ಸಾಂಗ್ ವಾಪಸ್ ಹೋಗೋ ಟೈಮ್ನಲ್ಲಿ 24 ಕುದುರೆಗಳ ಮೇಲೆ ನಮ್ದೆಲ್ಲ ಸಾಹಿತ್ಯ ಅಂದ್ರೆ ನಮ್ಮ ಪುರಾಣಗಳು ಸಂಸ್ಕೃತ ಎಲ್ಲ ವಿಷಯಗಳನ್ನ ಕುದುರೆಗಳ ಮೇಲೆ ಹೇರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ತಾನು ಒಂದು ತನ್ನ ಕಥಾ ಸಂಕಲನ ಬರೀತಾನೆ. ಅದರಲ್ಲಿ ನಮ್ಮ ಇಲ್ಲಿಯ ಸಾಮಾಜಿಕ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಮೇಲು ಕೀಳು ಎಲ್ಲ ಬರೀತಾ ಭಾರತದಲ್ಲಿ ಒಂದು ಸಮುದಾಯ ಇದೆ, ಅದು ಲದಣಿ ಅಂತ ಮಾಡ್ತಾರೆ ಅವರು ವ್ಯಾಪಾರ. ಆ ಸಮುದಾಯದಲ್ಲಿ ಐ ಹ್ಯಾವ್ ನಾಟ್ ಫೌಂಡ್ ಸ್ಮಾಲ್ ಅಂಡ್ ಗ್ರೇಟ್ ಫೀಲಿಂಗ್ ಇನ್ ದೆಮ್ ಅಂತ, ಅವರಲ್ಲಿ ಮೇಲು ಕೀಳು ಭಾವನೆ ನಾನು ನೋಡ್ಲಿಲ್ಲ ಅಂತ ಹೇಳಿ ಚೈನಾದ ಹೂನ್ ಸಾಂಗ್ 1640 ವರ್ಷಗಳ ಮೊದಲು ಬರೀತಾನೆ. ಬಂಜಾರ ಸಮಾಜಕ್ಕೆ ಯಾರು ಮೇಲಿಲ್ಲ ಕೀಳಿಲ್ಲ. ಬಸವಣ್ಣನವರ ಕ್ರಾಂತಿಯಾಗಿದ್ದು 900 ವರ್ಷಗಳ ಮೊದಲು. ಆದ್ರೆ ಗಂಡು ಹೆಣ್ಣು ಸಮಾನ ಅನ್ನೋದು ಬಂಜಾರಗಳಿಗೆ ಬಂದಿದ್ದು ಸಾವಿರಾರು ವರ್ಷಗಳಿಂದ. ಸದ್ಗುರು ಸೇವಾಲಾಲ್ ಮಹಾರಾಜ್ ಅವರು ಗಂಡು ಹೆಣ್ಣಿನ ಸಮಾನತೆ ಕಲಿಸಿದ್ರು. ಎಲ್ಲಕ್ಕಿಂತ ಮಿಗಿಲಾಗಿ ವಿಶ್ವ ಮಾನವ ಸಂಸ್ಕೃತಿಯನ್ನ ನಮ್ಮ ತಲೆಯಲ್ಲಿ ಬಿತ್ತಿದ್ರು. ಇವತ್ತು ಬಂಜಾರಗಳು ನಾವು ಸಂಕುಚಿತ ಭಾವನೆಯವರಲ್ಲ, ಒಂದು ಜಾತಿ ಧರ್ಮಕ್ಕೆ ಭಾಷೆಗೆ ಸೀಮಿತ ಆದವರಲ್ಲ. ನಾವು ಯಾವ ರಾಜ್ಯಕ್ಕೆ ಹೋಗ್ತೀವಿ ಅಲ್ಲಿಯ ಭಾಷೆ ಕಲಿತೀವಿ. ಯಾವ ಧರ್ಮಕ್ಕೆ ಹೋದ್ರೂ ಕೂಡ ದರ್ಗಾಕ್ಕೆ ಹೋಗ್ತೀವಿ, ಪೂಜಾ ಮಾಡ್ತೀವಿ, ಮಠಕ್ಕೆ ಬರ್ತೀವಿ, ಪೂಜಾ ಮಾಡ್ತೀವಿ, ಚರ್ಚ್ಗೆ ಹೋಗ್ತೀವಿ, ಪೂಜಾ ಮಾಡ್ತೀವಿ, ಗುರುದ್ವಾರಕ್ಕೆ ಹೋಗ್ತೀವಿ, ನಮ್ಮ ಹಣೆ ಮಣಿತೀವಿ. ನಮ್ಮ ಬಂಜಾರ ನಮ್ಮ ಸಂಸ್ಕೃತಿ ಹಿಡಿದಿಟ್ಕೊಂಡು, ನಮ್ಮ ತನವನ್ನ ಹಿಡಿದುಕೊಟ್ಕೊಂಡು ಇನ್ನೊಬ್ಬರಿಗೆ ಗೌರವ ಕೊಡ್ತಕ್ಕಂಥ ಯಾವುದಾದ್ರೂ ಸಮಾಜ, ಅಟ್ಟರ್ ಡೆಮಾಕ್ರೆಟಿಕ್ ಸೊಸೈಟಿ ಯಾವುದಾದ್ರೂ ಇದ್ರೆ ಅದು ಬಂಜಾರ ಸಮಾಜ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಇದು ಸದ್ಗುರು ಸೇವಾಲಾಲ್ ಮಹಾರಾಜರ ಅತ್ಯಂತ ದೊಡ್ಡ ಕೊಡುಗೆ ಇದೆ. ಅದಕ್ಕೆ ನಿಸರ್ಗ ಪ್ರಿಯ ಸೇವಾಲಾಲ್ ಮಹಾರಾಜರು ನಿಸರ್ಗಕ್ಕೆ ಪೂಜೆ ಮಾಡ್ತಿದ್ರು. आपण गोरमाटी में घ्यायचे जळेर लोटा माइन लिंबेर बानो ಈಜ आपण ಕಾಂಚಿತ್ತೆ. ಒಂದು ತಂಬಿಗೆಯಲ್ಲಿ ನೀರು, ಅದರಲ್ಲಿ ಬೇವಿನ ತಪ್ಪಲು. ಇದೇ ನಮ್ಮ ದೇವರು. ಇವಾಗ ಗುಡಿ ಆಗಿದೆ, ಎಲ್ಲ ಆಗಿದೆ. ಸೇವಾಲಾಲ್ ಮಹಾರಾಜ್ ಕರೆಸಿದ್ದೇನು? ನಿಸರ್ಗಕ್ಕೆ ಪೂಜೆ ಮಾಡೋದು, ಸಮಾನತೆಯಿಂದ ಇರೋದು, ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ಮನುಷ್ಯರನ್ನ ಸಮಾನವಾಗಿ ತಿಳಿತಕ್ಕಂಥದ್ದು. ಅದು ಜೀವಿ ಆಗಲಿ, ನಿರ್ಜೀವಿ ಆಗಲಿ, ನದಿ ಆಗಲಿ, ಬೆಟ್ಟ ಆಗಲಿ, ಎಲ್ಲದಕ್ಕೂ ಒಳ್ಳೇದು ಮಾಡಬೇಕು. ಇಂಥ ಉದಾರ ಸಂಸ್ಕೃತಿಯನ್ನ, ವಿಶ್ವ ಮಾನವ ಸಂಸ್ಕೃತಿಯನ್ನ ಕಲಿಸ್ಕೊಟ್ಟಿರ್ತಕ್ಕಂಥ ಸದ್ಗುರು ಸೇವಾಲಾಲ್ ಮಹಾರಾಜರ ಜಯಂತಿ ಇದು. ಆ ಜಯಂತಿಯಂದು ಅವರ ಎಲ್ಲ ವಿಚಾರಗಳನ್ನ ನಾವು ನೆನಪು ಮಾಡಿಕೊಂಡು, ಕಲ್ತ್ಕೊಂಡು, ತಿಳ್ಕೊಂಡು ನಾವು ಮುಂದೆ ಸಾಗೋಣ ಅಂತ ಹೇಳಿ ನಮ್ಮ ಪರಮ ಪೂಜ್ಯ ಬಾಬು ಸಿಂಗ್ ಮಹಾರಾಜರು, ನಾನು ಅನೇಕ ಸಲ ಅವರಿಗೆ ಈಗಾಗಲೇ ಅವರ ಹತ್ರ ಮನವಿ ಮಾಡ್ಕೊಂಡಿದ್ದೇವೆ. सेवालाल महाराज आपण दिटे कोणी, पण सेवालाल महाराज कू हेणू के रामराव बापून देखन आपण सोचते ते. सेवालाल महाराज वेतो तो रामराव बापू नहीं हेणू के ताणी असो महान आपण संत साधू हे मळो बंजारा समाजन कायचा 18 वर्ष सांगले नाही. आ सारे हिंदुस्थानात बंजारा समाज एक छकरंक तो राजकीती एक छेनी, जात पाते ती एक छेनी. बंजारा समाजात सारी भारतीय में एक छकतो सेवालाल नामे ती एक छ, रामराव महाराज नामे ती एक छ. आज प्रभु हमारो बाबू सिंह महाराज चरणे में हमार विनंती छ. ई सद्गुरु सेवालाल नामेर एकता, रामराव बापू निर्माण केलं पण एकता,
तम वन आंग बडालेन जाव चुकून हमार हात जोडून प्रयत्न सर पार्टी पंगडेर ऊपर उडताने जात पातेर